ಹಾ ಈಗ ಈ ದ್ವಾರವನ್ನು ನೀವು ನೋಡ್ತಾ ಇದ್ದೀರಾ. ಇದನ್ನ ಈಗ ಇತ್ತೀಚೆಗೆ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. ಈ ದ್ವಾರವನ್ನು ಮಹಾದ್ವಾರ. ಚಿಕ್ಕಮಗಳೂರಿಂದ ಬಿಜಾಪುರ ದಾಟಿ ನಿಡೋಣಿ ಗ್ರಾಮಕ್ಕೆ ಬಂದಿದ್ದೀವಿ. ಈಗ 800 ವರ್ಷದ ಹಳೇ ದೇವಸ್ಥಾನ. ಇದು ಶಿವನ ದೇವಸ್ಥಾನ. ಈ ದೇವಸ್ಥಾನ ಹೇಗೆ ಇದೆ ಅನ್ನೋದನ್ನ ಮಾಹಿತಿ ಕೊಡ್ತೀನಿ, ಬನ್ನಿ. ಅಲ್ಲ, ಒಳಗೆ ಹೋಗಿ ಬರೋಣ. ಇದು ಶಿವ ಪಾರ್ವತಿ ದೇವಸ್ಥಾನ. ಇದು 800 ವರ್ಷದ ಇತಿಹಾಸನೂ ಇದೆ. ಅದು ವಿಗ್ರಹ ಬಂದು ಒಂದು ಮಣ್ಣಿನಿಂದ ಮಾಡಿದ್ದಾರೆ. ಆ ಮಣ್ಣು ಇದುವರೆಗೂ ಒಂದು ಚೂರು ಕ್ರ್ಯಾಕ್ ಇಲ್ಲ, ಏನಿಲ್ಲ. ಆ ಮಣ್ಣು ಹೇಗಿದೆ ಅನ್ನೋದನ್ನು ಇದುವರೆಗೂ ಗೊತ್ತಿಲ್ಲ. ಯಾವ ಮಣ್ಣಿಂದ ಮಾಡಿದಾರೋ ನಮಗಂತೂ ಗೊತ್ತಿಲ್ಲ. ಭಾಳ ಅದ್ಭುತವಾಗಿದೆ ದೇವಸ್ಥಾನ, ವಿಶೇಷವಾಗಿದೆ. ಈಗ ಶಿವ ಪಾರ್ವತಿ ದೇವಸ್ಥಾನಗಳನ್ನ, ಈಶ್ವರ ದೇವಸ್ಥಾನಗಳನ್ನ ಶಿವಾಲಯದಲ್ಲಿ ನೋಡಿರ್ತೀರ. ಶಿವ ಅಲ್ಲಿದ್ರೆ ಅದು ಆಪೋಸಿಟ್ ನಂದಿ ಇರುತ್ತೆ. ಇಲ್ಲಿ ಏನಾಗಿದೆ ಅಂದ್ರೆ ಶಿವ ಪಾರ್ವತಿ ನಂದಿ ಮೇಲೆ ಕೂತಿದ್ದಾರೆ. ಅದೇ ಇದರದ ಈ ದೇವಸ್ಥಾನದ ವಿಶೇಷತೆ. ಈ ನಿಡೋಣಿ ಗ್ರಾಮದಲ್ಲಿ 7 ಗಂಟೆಯಿಂದ ಭಜನೆ ಕಾರ್ಯಕ್ರಮ, ಅನ್ನಪ್ರಸಾದನೂ ಇದೆ ದಿನನಿತ್ಯ. ಈಗ ಇದು ಏನು ಅಂತ ನಿಮಗೆ ಗೊತ್ತಿರ್ಬೋದು, ಗೊತ್ತಿಲ್ದನೇ ಇರ್ಬೋದು. ನೋಡಿ, ಇದು ಮಾನಸ್ತಂಭ ಅಂತ. ಇದ್ರ ಮೇಲೆ ದೀಪಗಳನ್ನು ಹಚ್ತಾರೆ ಕಾರ್ತಿಕ ಮಾಸದಲ್ಲಿ ಅಂತ. ಈ ಮಂಟಪವನ್ನ ಈ ರಾಜಸ್ಥಾನದವರು ಮಾಡ್ತಾರೆ. ಈಗ ಅವರ ಶೈಲಿಯಲ್ಲೇ ಮಾಡ್ತಾರೆ. ಇದು ರಾಜಸ್ಥಾನ ಅದೇ ಶೈಲಿಯಲ್ಲಿ ಇದನ್ನ ನಿರ್ಮಿಸಲಾಗಿದೆ. ಈಗ ಈ ದ್ವಾರವನ್ನು ನೀವು ನೋಡ್ತಾ ಇದ್ದೀರಾ. ಇದನ್ನ ಈಗ ಇತ್ತೀಚೆಗೆ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. ಈ ದ್ವಾರವನ್ನು ಮಹಾದ್ವಾರ. ಈಗ ನೀವು ನೋಡ್ತಿರ್ತಕ್ಕಂಥದ್ದು ಗುರುಪಾದೇಶ್ವರ ಮಠ. ನೋಡ್ರಿ, ಗುರುಪಾದೇಶ್ವರ ಶಿವಯೋಗಿ ಪ್ರಸ್ತುತಿ. ನಿಡೋಣಿ ಗ್ರಾಮದ ಜೈನ್ ಬಸ್ತಿಗೆ ನಾನು ಬಂದಿದ್ದೇನೆ. ವೆಹಿಕಲ್ ಈಗ ಸ್ಟಾಪ್ ಮಾಡಿಬಿಡಿದ್ರಿ. ನಿಮ್ಗೆ ಯಾವ ಸರ್ ನಮಸ್ಕಾರ. ನಮಸ್ಕಾರ. ನಮ್ದು ನಿಡೋಣಿಗೆ ಊರಿಗೆ ನೀವು, ನಿಮ್ಮ ಹೆಸರೇನಂದ್ರೆ? ಅಣ್ಣಪ್ಪಾಚಾರ್ಯ ಅವರು ನಮ್ಮ ಊರಿಗೆ ನಿಡೋಣಿ ಗ್ರಾಮದ ಒಂದು ಸಮೀಕ್ಷಕರಾಗಿ, ಹೌದಲ್ರಿ? ಅಂದ್ರೆ ನಮ್ಮ ಶಿವಪಾರ್ವತಿ ಗುಡಿ ಆಗಲಿ, ನಮ್ಮ ನಿಡೋಣಿ ಊರಿನ ಬಗ್ಗೆ ಒಂದು ಸಮೀಕ್ಷೆ ಮಾಡೋ ಸಂಬಂಧ ಬಂದಿರಿ. ಭಾಳ ಒಳ್ಳೇದ. ನಮಸ್ಕಾರ. ಆರೋಗ್ಯವಾಗಿದ್ದೀರಿ? ನಮ್ಮ ಊರಿನ ನಿಡೋಣಿ ಗ್ರಾಮದ ಒಂದು ಶಿವಪಾರ್ವತಿ ದೇವಸ್ಥಾನ ಇದು. ನಮ್ಮ ಊರಿನ ಹಿರಿಯ ದೇವರು.
ಅದು ವರ್ಷಕ್ಕೊಮ್ಮೆ ಚಟ್ಟಿ ಅಮಾವಾಸ್ಯೆ ನಾಳೆ ಅಂದ್ರೆ ಇವತ್ತಿನ ನಂತರ ಜಾತ್ರೆ 5 ದಿವಸ ಜಾತ್ರೆ ಆಗ್ತದೆ. ಅಮಾವಾಸ್ಯೆ ಒಂದ್ ದಿವಸ ಮುಂಚೆನೆ ಆ ಜಾತ್ರೆ ಮುಗಿತದ. ಬಹಳ ವಿಜೃಂಭಣೆ ನಡೀತದೆ. ಅಲ್ಲಿ 5 ದಿವಸನು ಒಂದು ಕಾರ್ಯಕ್ರಮ ನಡೀತದೆ. ಅಂತ ಗುಡಿ ಮ್ಯಾಗಿಂದ ಪುಷ್ಪಗಳನ್ನ ಹಾರಿಸ್ತಾರ್ರಿ, ಅಂತ ಕಡಿ ದಿನ ದೇವ್ರ ಹೊಳಿಗೆ ಹೋಗೋ ದಿನ ಅಲ್ಲಿ ನುಡಿ ಆಗ್ತಾವ್ರಿ. ಬಾವಿ ಒಳಗೆ ಮುಳುಗಿಸಿಂದ ನೀರು ನುಡಿ ಆಗ್ತಾವ್ರಿ. ಅಂತ ನಮ್ಮ ಗುಡಿ ಒಬ್ಬರ ಹಿರಿಯ ಮಾಲೀಕರ ಪೊಲೀಸ್ ಪಾಟೀಲ್ ಅವ್ರ ನೇತೃತ್ವದಲ್ಲಿ ಈ ಜಾತ್ರೆ ಬಹಳ ವಿಜೃಂಭಣೆ ಏನು ಈ ಜಾತ್ರೆಗೆ ಸುತ್ತಮುತ್ತ ಹಳ್ಳಿ ಮಂದಿ ಸಿಕ್ಕಾಪಟ್ಟಿ ಬರ್ತಾರೆ. ಒಮ್ಮೆ ನೀವು ಬರ್ಬೋದು ನೋಡಕ್ಕೆ. ಖಂಡಿತವಾಗಿ ಆ ಟೈಮಲ್ಲಿ ಬಂದಿದೆ. ಒಳ್ಳೆ 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 ಅದ್ಭುತ. ಮತ್ತ ಈ ಕಡೆ ಏನಾಗೈತೆ ಅಂದ್ರೆ ಈ ಪ್ರತಿ ಸೋಮವಾರ ಅನ್ನಪ್ರಸಾದ ನಮ್ಮ ನಿಡೋನಿ ಊರಾಗೆಲ್ಲ ಬಾಳ ಕಡಿಮೆ. ಹೌದೇನು? ವಿರಕ್ತಿ ಮಠದಾಗ್ರಿ, ಮತ್ತೆ ಇಲ್ಲಿ ಶಿವನ ಗುಡಿಯಾಗ ಸೋಮಾರ್ತಂದ್ರಿ, ರವಿವಾರ ತಮ್ಮ ಮನೆಗರ ಗುಡಿಯಾಗ, ಶನಿವಾರ ತಮ್ಮ ಹನುಮಪ್ಪನ ಗುಡಿಯಾಗ, ಹಿಂಗ ಊರಾಗ ಅನ್ನಪ್ರಸಾದಕ್ಕೂ ಬಾಳ ಒಳ್ಳೆ ಹೆಸರು. ಅದೆಲ್ಲ ನಿಮ್ಮಂತವ್ರ ಆಶೀರ್ವಾದನು ಅನ್ಬಹುದ್ರಿ. ಆ ಪರಮಾತ್ಮನ ಆಶೀರ್ವಾದ ಅನ್ಬಹುದು. ಬಹಳ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ, ಧನ್ಯವಾದಗಳು. ನಿಮ್ಮ ಹೆಸರು? ನನ್ನ ಹೆಸರು ಶಿವಾನಂದ. ಇಲ್ಲಿ ಮುಂದೆ ನಾನು ಮಾಡ್ತೇವೆ. ಮಾಡ್ರಿ, ದೇವ್ರ ಒಳ್ಳೇದ್ ಮಾಡ್ಲಿ. ಆಯ್ತು. ಸೋಮವಾರ ದಿನ ಇವ ಬಂದ್ ನೋಡಿ ಇಲ್ಲಿ ಬರ್ರಿ ನೀವ್ ಹೇಳ್ರಿ. ಸೋಮವಾರ ದಿನ ಸಂಜೆ ಎಷ್ಟು ಚಲೋ ಆತಿ, ಏನ ಭಜನೆ ಮಾಡೋಣ, ಪಲ್ಲಕ್ಕಿ ಹೆಂಗ್ ತಿಂತಾರು, ಎಷ್ಟು ಹಾಕ್ತಾರ, ಏನ್ ಆಮೇಲೆ ಅನ್ನಪ್ರಸಾದ ಹೆಂಗ್ ಮಾಡ್ತಾರ, ಮತ್ತ ಅದು ಅದು ವಿಡಿಯೋ ಇದ್ದು ಚೆನ್ನಾಗಿರೋದು. ಅಂತ ಇದು ಪ್ರತಿ ಸೋಮವಾರಕ್ಕೊಮ್ಮೆ ಪಾಲ್ಕಿ ಶಿವ ಪಾಲ್ಕಿ ಶಿವ ಆದ್ಬೇಕ ಅನ್ನಪ್ರಸಾದ ಊರಿನ ಭಕ್ತರ ಪಾಳೆ ಹಾಕಿರ್ತಾರೆ ಪ್ರಸಾದ ಮಾಡಕ್. ಅಂತ ಅದು ಅವತ್ತ ಪಾಲ್ಕಿ ಶಿವ ಮಾಡ್ತಾರೆ. 5 ಪಾಲ್ಕಿ ಶಿವ ಹಾಕ್ತೀವಿ. ಊರಾಗಿನ ಭಕ್ತರೆಲ್ಲ ಬಂದು ಪಾಲ್ಕಿ ಶಿವ ಮಾಡಿ ಅನ್ನಪ್ರಸಾದ ಮಾಡ್ಕೊಂಡು ಇರ್ತಾರೆ. ಅದೊಂದೇ ನಮ್ಮಲ್ಲಿ. ಮತ್ತ ಮಹಾಶಿವರಾತ್ರಿ, ಶಿವರಾತ್ರಿ ದಿನ ರಾತ್ರಿ ಇಡೀನು ಭಜನೆ ಮತ್ತೆ ಇನ್ನಿತರ ಕಾರ್ಯಕ್ರಮಗಳು ಇರ್ತಾವ. ಆ ಗುಡಿ ತುಂಬಾನು ದೀಪೋತ್ಸವ ಕಾರ್ಯಕ್ರಮ. ಅವಾಗ ಊರಿನ ಭಕ್ತರು ಎಲ್ಲರೂ ಬಂದು ಅವರ ಸ್ವಂತ ಭಕ್ತಿಯಿಂದ ದೀಪ ಒಂದು ದೀಪಕ್ಕೆ ಕಾಣಿಕೆ ಕೊಡ್ತಾರೆ. ಆ ಕಾಣಿಕೆ ಕೊಟ್ಟು ದೀಪ ಹಾಕಿ ಬಳಗನ ಜಾಗರಣೆ ಮಾಡಿ ಶಿವರಾತ್ರಿ ಒಂದು ವಿಜೃಂಭಣೆ ನಡೀತಾರೆ. ಅದೊಂದು ಬಹಳ ವಿಶೇಷ ಕಾರ್ಯಕ್ರಮ ನಮ್ಮ. ಓಕೆ, ನೀವು ಬೇಲೂರು ಮತ್ತು ಹಳೆಬೀಡು ದೇವಸ್ಥಾನ ನೋಡಿದ್ದೀರಾ. ಅದೇ ತರದ್ದು ಈ ಬಿಜಾಪುರ ಹತ್ರ ನಿಡೋಣಿ ಅಂತ ಬರುತ್ತೆ, ಆ ಗ್ರಾಮದಲ್ಲೂ ಒಂದು ದೇವಸ್ಥಾನ ಇದೆ. ಅದರಲ್ಲಿ ವಿಶೇಷತೆ ಏನು ಅಂದ್ರೆ, ಒಬ್ಬ ಜಿಪುಣ ತನ್ನ ಸೊತ್ತನ್ನೆಲ್ಲ ದಾನ ಮಾಡಿ ಆ ದೇವಸ್ಥಾನವನ್ನು ನಿರ್ಮಿಸಿದ್ದಾನೆ. ಹೇಗೆ ನಿರ್ಮಿಸಿದ್ದಾನೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಇಲ್ಲೊಂದು ಶಾಸನ ಇದೆ, ಶಾಸನವನ್ನು ನೋಡಿ. ಈ ಶಾಸನವನ್ನು ನೋಡಿದ ಮೇಲೆ ನಿಮಗೆ ಆ ದೇವಸ್ಥಾನವನ್ನ ನಾನು ತೋರಿಸ್ತೀನಿ.